ಅಯ್ಯೋ ಶಿವನೇ, ಏನಮ್ಮ ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ಅಲ್ಲ, ಅವ್ರಿಗೆ ಹೆಣ್ಣು ಕೊಡ್ತಾ ಇರೋ ಅತ್ತೆ ಮುಂದೆ ಈ ರೀತಿ ಮಾತಾಡಿದ್ರೆ ಪಾಪ ಆ ಯಮ್ಮ ಏನ್ ಅನ್ಕೊಂಬೇಡ, ಎದೆಗಿದೆ ಹೊಡ್ಕೊಂಡ್ಬಿಟ್ಟಾರು. ಮೊದಲೇ ಅವ್ರದ್ದು ಸುಸಂಸ್ಕೃತ ಫ್ಯಾಮಿಲಿ. ಹಲೋ, ನಾನೇನು ಆತರ ಅಲ್ಲ. ನಾನು ಕೂಡ ಸಂಸ್ಕಾರ ಇರೋ ಫ್ಯಾಮಿಲಿಯಿಂದನೇ ಬಂದಿರೋದು. ಇಡೀ ಊರಿಗೆ ದೀಪಾವಳಿ ಹಬ್ಬ. ಪ್ರತಿಯೊಂದು ಮನೆಯಲ್ಲೂ ಪಟಾಕಿ ಹೊಡೆದು ಸಂಭ್ರಮಿಸುವಂತ ಬೆಳಕಿನ ಹಬ್ಬ. ಆದರೆ ನಮ್ಮ ಮನೆಯಲ್ಲಿ ನಗು, ಸಂತೋಷ ಎಲ್ಲ ಕಳೆದು ಹೋಗಿ ಕತ್ತಲೆ ತುಂಬಿಕೊಂಡಿರೋ ದಿವಾಳಿ ಹಬ್ಬ. ನಮ್ಮ ಮೊಮ್ಮಗಳ ಮುಖದಲ್ಲಿ ಕಳೆದು ಹೋಗಿರೋ ನಗು ಮತ್ತೆ ನೋಡ್ತೀನೋ ಇಲ್ವೋ ಅಂತ ತುಂಬಾ ಅನುಕಂಪ ಕಾಡ್ತಾ ಇದೆ. ಇವತ್ತಿಗೆ ನಮ್ಮ ನಂಬಿಕೆಗಳು, ನಿರೀಕ್ಷೆಗಳು ಒಂದು ಹಂತಕ್ಕೆ ಕೊನೆ ಆಗುತ್ತೆ ಅಂತ ಅನ್ಸುತ್ತೆ ಅಪ್ಪ. ಯಾಕೆ ಮೇಡಮ್ ಇಷ್ಟು ನಿರಾಶಾದಾಯಕವಾಗಿ ಮಾತಾಡ್ತಿದ್ರ? ಮನುಷ್ಯ ಯಾವಾಗ್ಲೂ ಆಶಾವಾದಿಯಾಗಿರ್ಬೇಕಲ್ವಾ? ನಾವೆಷ್ಟೇ ಆಶಾವಾದಿಗಳಾಗಿದ್ರು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವ ರಾಯ್? ಇವತ್ತು ಜಾನ್ಸಿ ಸೈನ್ ಮಾಡೋದಕ್ಕೆ ಕೋರ್ಟ್ಗೆ ಹೋಗ್ಲೇಬೇಕು. ಹಾಗೆ ಇವತ್ತಿಂದ ಅವರಿಬ್ರು ಸಂಬಂಧ ಎಂಡ್ ಆಗೋ ಪ್ರೋಸೆಸ್ ಶುರು ಆಗುತ್ತೆ ಅನ್ನೋದು ವಾಸ್ತವ ಅಲ್ವಾ ರಾಯ್? ಇರ್ಬೋದು ಮೇಡಮ್, ಆದ್ರೆ ಜೀವನ ಎಷ್ಟೋ ಅನಿರೀಕ್ಷಿತ ತಿರುವುಗಳನ್ನು ತರುತ್ತೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಮೇಡಮ್? ಆ ರೀತಿ ಒಂದು ಅನಿರೀಕ್ಷಿತ ತಿರುವು ನಮ್ಮ ಮೇಡಮ್ ಜೀವನದಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ನನ್ನಲ್ಲಿದೆ ಮೇಡಮ್. ನಾವೇನೇ ಮಾತಾಡ್ಕೊಂಡ್ರು ಅದು ಜಸ್ಟ್ ನಮ್ಗೊಂದು ಹೋಪ್ ಕೊಡ್ಬೋದು, ಈ ಕ್ಷಣಕ್ಕೊಂದು ರಿಲೀಫ್ ಕೊಡ್ಬೋದು ಅಷ್ಟೇ. ಆದ್ರೆ ವಾಸ್ತವ ಚೇಂಜ್ ಆಗಲ್ಲ. ನೋಡು, ನಾವುಗಳೇ ಎಷ್ಟು ಬೇಜಾರಾಗಿದ್ದೀವಿ. ನಮ್ಮ ಜಾನ್ಸಿ ಕೋರ್ಟಿಗೆ ಹೊಟ್ಟಿದ್ದಾಳೆ, ಅವಳಿಗೆಷ್ಟು ಬೇಜಾರಾಗಿರಲ್ಲ? ನೀನು ಹೇಳ್ತಾ ಇರೋದು ನಿಜ ಮಕ್ಕಳೇ. ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಅವಳ ಮನಸ್ಸಲ್ಲಿರೋ ವೇದನೆಗೆ ನಾವು ಏನು ಉತ್ತರ ಕೊಡೋಕ್ಕೆ ಶಕ್ತರಲ್ಲಮ್ಮ. ಪ್ರಣವ್, ನೋಡು, ಜಾನ್ಸಿ ಒಬ್ಳೇ ಹೋಗೋದು ಬೇಡ, ನೀನು ಅವಳ ಜೊತೆಗೆ ಹೋಗ್ಬಾ. ಅವಳಿಗೊಂದು ಮಾರಲ್ ಸಪೋರ್ಟ್ ತರ ಇರುತ್ತೆ. ಸರಿ ಮಾಮ್. ಅದ್ರ ಅವಶ್ಯಕತೆ ಇಲ್ಲ ಅತ್ತೆ. ನಾನ್ ಸಿಂಗಲ್ ಆಗಿ ಎಲ್ಲಾನು ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ ನಿಂತಿದ್ದೀನಿ. ಈಗ್ಲೂ ನಾನು ಒಬ್ಳೆ ಫೇಸ್ ಮಾಡ್ತೀನಿ. ಎನಿವೆ, ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅತ್ತೆ. ಏನಿದು ಮೇಡಮ್ ಆಶ್ಚರ್ಯ, ನೀವು ಮತ್ತೆ ಈ ಗೆಟಪ್ ಅಲ್ಲಿ? ಜೀವನ ನಂದು ಅಂದ್ಮೇಲೆ ಹೇಗ್ ಬದುಕ್ಬೇಕನ್ನೋ ಆಯ್ಕೆನೂ ನಂದೇ ಆಗಿರ್ಬೇಕಲ್ವಾ ರಾಯ್? ದುಡ್ಡಿ ನಂದು ಅಂದ್ಮೇಲೆ ಆ ನಗುನು ನಂದೇ ಆಗಿರ್ಬೇಕಲ್ವಾ? ಹೊರಗಡೆಯಿಂದ ಸಿಗೋ ಸಂತೋಷ ಬರೀ ಟೆಂಪ್ರವರಿ ಅಷ್ಟೆ. ಸಂತೋಷ ನಮ್ ಮನ್ಸಿಗೆ ಸಂಬಂಧಪಟ್ಟಿದ್ದು, ಅದು ಬೇಲಿಯಾಗಿ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಬೇಕು? ನಮ್ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಬಂದ್ ಹೋಗುತ್ತೆ, ಆದ್ರೆ ಅದ್ಯಾವುದು ನಮ್ ಖುಷಿಗೆ ಅಡ್ಡಿ ಆಗ್ಬಾರ್ದು. ಅಲ್ಲಮ್ಮ ಜಾನ್ಸಿ, ಆದ್ರೂ ನೀನು ಡೋಂಟ್ ವರಿ ಅತ್ತೆ, ಐ ನೋ ಹೌ ಟು ಹ್ಯಾಂಡಲ್ ಮೈ ಸಿಚುವೇಶನ್ ಅಂಡ್ ಮೈ ಸೆಲ್ಫ್. ತಾತ, ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಖುಷಿಯಾಗಿರಿ. ನನ್ ಖುಷಿನ ಯಾರಿಂದನೂ ಕಿತ್ಕೊಳ್ಳೋದಕ್ಕಾಗಲ್ಲ. ನಾನೀಗ ಕೋರ್ಟಿಗೆ ಸೈನ್ ಮಾಡೋದಕ್ಕೆ ಹೋಗಿ ಬರ್ತೀನಿ.
ಕೊನೆಗೂ ಅವರಿಬ್ರು ತೋಡಿರೋ ಹಳ್ಳಕ್ಕೆ ಇವ್ರುಗಳು ಜಂಪ್ ಮಾಡಿ ನಮ್ಮ ಮೇಲೆ ಮಣ್ಣಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಅವ್ರು ಎಂಥ ಬ್ರಿಲಿಯನ್ಸ್ ಅಂತ ಇವರಿಬ್ರಿಗೂ ಗೊತ್ತಿಲ್ಲ. ಆತುಗಾರ ಓಡಿದ್ರೆ ಬುದ್ಧಿವಂತ ಗುರಿ ತಲುಪ್ತಾನಂತೆ. ಅದನ್ನ ಇಲ್ಲಿ ನೋಡ್ತಾ ಇದೀವಿ. ಒಟ್ನಲ್ಲಿ ಅವ್ರುಗಳು ಇವ್ರ ವೀಕ್ನೆಸ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಹೇಳಿ, ನಿಮ್ಮ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಈ ಐಡಿಯಾ ನನ್ನ ತಲೆಗೆ ಬಂದಿಲ್ಲ. ಆ ಜಯಶಂಕರ್ಗೆ ಎಷ್ಟು ಹೊಡೆದು ಬಡಿದ್ರು ಅವ್ನು ಸೈನ್ ಹಾಕೋಕ್ಕೆ ಒಪ್ತಾ ಇರಲಿಲ್ಲ. ಅವನ್ನ ಹೇಗೆ ಸೈನ್ ಮಾಡಿಸೋದು ಅಂತ ತಲೆ ಕೆಟ್ಟೋಗಿತ್ತು. ಆದರೆ ಚಾರು ಬೇಟಿ ಒಳ್ಳೆ ಪ್ಲಾನ್ ಕೊಟ್ಲು. ಸಬ್, ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? 100% ಕಾಮ್ ಹೋ ಜಾಯೇಗ. ಇಮೋಷನ್ ಅವ್ರ ಸೆಂಟಿಮೆಂಟ್ ವರ್ಕ್ ಆಗೋ ಥರ ಬೇರೆ ಯಾವುದು ವರ್ಕ್ ಆಗಲ್ಲ. ಸೈನ್ ಮಾಡ್ಸೋದಕ್ಕೆ ಹೋಗ್ತಾ ಇರೋದು ನನ್ನ ಬೇಬಿ ಚಾರು. ಅವಳಿಗೆ ಯಾವ ಕೆಲಸ ಹೇಗ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಹೌದೌದೌದೌದು, ನಿಮ್ಮ ಮಗಳಿಗೆ ಸೇಮ್ ಟು ಸೇಮ್ ನಿಮ್ದೇ ಗುಣ ಬಂದಿದೆ. ಸಮಾಧಾನಕರ ವಿಷಯ ಏನಪ್ಪ ಅಂತಂದ್ರೆ ಇವ್ರ ಯಜಮಾನ್ರ ಗುಣ ಬಂದಿಲ್ಲ. ಇವರು ಕ್ರಿಮಿನಾಲಜಿಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಇವರ ಮಗಳು PhD ಮಾಡ್ಬಿಟ್ಟಿದೆ. ಓ, ಆಕ್ಚುಲಿ ಈ ವಿಷಯನ ನಾನು ವಿವೇಕ್ ಹೇಳಬೇಕು. ವರುಣ್, ಅವ್ನು ಇನ್ನೂ ಬಂದಿಲ್ವಾ? ಇಲ್ಲ ಸಬ್, ಅವರು ನೆನ್ನೆ ಓದೋರು, ಇನ್ನೂ ಬಂದಿಲ್ಲ. ಸಾರಿ ಮಾನತಾಜಿ, ಅವನಿಗೆ ಈ ಕುಡಿಯೋ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಅವ್ನು ಕುಡಿದ್ರೆ ಎಲ್ಲ ವಿಷಯನೂ ಮರೆತೋಗುತ್ತೆ. ಜಾ ಬಿ ಜಾತ ಅಲ್ಲೇ ಉಳಿದು ಬಿಡ್ತಾನೆ. ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಳ್ತೀನಿ. ಇಟ್ಸ್ ಓಕೆ ಮಿಸ್ಟರ್ ನವದೀಪ್. ಆಮೇಲೆ ನನ್ನ ಬೇಬಿ ಎಲ್ಲ ಸರಿ ಮಾಡ್ತಾಳೆ. ಮನಿತಾಜಿ, ನೀವು ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ. ಚಾರು ಬಂದ ಮೇಲೆ ಈ ಡಾಕ್ಯುಮೆಂಟ್ಸನ್ನು ಜಯಶಂಕರ್ ಹತ್ರ ತಗೊಂಡು ಹೋಗಿ ಸೈನ್ ಮಾಡಿಸ್ತಾಳೆ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಬೋದು. ನಾವು ಸೈನ್ ಮಾಡ್ತಿರೋದು ನಮ್ಮ ಆಸ್ತಿ ಪತ್ರಕ್ಕಲ್ಲ, ನಮ್ಮ ಪತನಕ್ಕೆ ಅನ್ನೋದು ಈಗಲೂ ಇವ್ರಿಗೆ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಅವ್ರ ಡೆತ್ ಸರ್ಟಿಫಿಕೇಟ್ಗೆ ಅವ್ರುಗಳೇ ಸೈನ್ ಮಾಡ್ಕೊತಾ ಇರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಮಾಡ್ಲಿ ಇದರ ಎಫೆಕ್ಟು ಇವರಿಗೆ ಆಮೇಲೆ ಸರಿಯಾಗಿ ಗೊತ್ತಾಗತ್ತೆ. ಆ ಸಕ್ಸೇನ ಮೋಸ ಮಾಡಿ ಆಸ್ತಿ ಕಿತ್ಕೊಂಡಿದ್ದ. ಆದ್ರೆ ಈ ಆಸ್ತಿ ಕಂಡಿದ್ದು ಅವ್ನ ಕಣ್ಣಿನ ಮಾತ್ರ, ಕೈಗಂತೂ ಸಿಗ್ಲಿಲ್ಲ. ಒಟ್ನಲ್ಲಿ ಅವ್ನು ಮಾಡಿದ ನಂಬಿಕೆ ದ್ರೋಹಕ್ಕೆ ಇದೇ ಸರಿಯಾದ ದಂಡನೆ ಅಲ್ವಾ? ಹೌದು ರಾಮಾಚಾರಿ. ಆದ್ರೆ ನಮ್ ಪ್ರತಿಕಾರ ಬರೀ ಆ ನವದೀಪ್ನ ಕೆಳಗ್ ಬೀಳ್ಸೋದ್ ಮಾತ್ರ ಅಲ್ಲ, ಡ್ಯಾಡ್ನ ಮೇಲೆ ಎತ್ತೋದು. ನೋಡಿ, ಒಳ್ಳೆತನ ತಡವಾಗಿ ಗೆಲ್ಲುತ್ತೆ ಮೇಡಮ್, ಆದ್ರೆ ಸೋಲಲ್ಲ. ಸಮಯ ಅವ್ರನ್ನ ಸಹಾಯಲ್ಲ. ಅಲ್ಲ ರಾಮಾಚಾರಿ, ಆ ನವದೀಪ್ ಜೀವನ ಪೂರ್ತಿ ಮೋಸ, ವಂಚನೆ, ನಂಬಿಕೆ ದ್ರೋಹನೇ ಮಾಡ್ಕೊಂಡ್ ಬಂದಿದ್ದಾನೆ. ಅಂತದ್ರಲ್ಲಿ ನಾವ್ ಅವನಿಗೆ ಮೋಸ ಮಾಡ್ತಾ ಇದೀವಿ, ಅವನ ಗುಂಡಿಗೆ ತಳ್ತಾ ಇದೀವಿ ಅನ್ನೋ ಸಣ್ಣ ಸೂಕ್ಷ್ಮನ ಅವನಿಗೆ ಅರ್ಥ ಆಗಿಲ್ವಾ? ತುಂಬಾ ಈಸಿಯಾಗಿ ನಮ್ನ ನಂಬ್ದ, ನಾವ್ ಹೇಳಿದ್ದನ್ನೆಲ್ಲ ಕೇಳ್ದ. ಹಾಗಾದ್ರೆ ಅವನ್ ಅಷ್ಟೊಂದ್ ದಡ್ಡನ ರಾಮಾಚಾರಿ? ಈ ದುರಾಸೆ ಅನ್ನೋದಿದೆಯಲ್ಲ ಮೇಡಮ್, ಅದು ಕೆಲವು ಸತಿ ಮನುಷ್ಯರ ಬುದ್ಧಿನ ಮಂಕ್ ಮಾಡಿಬಿಡುತ್ತೆ. ಆ ದುರಾಸೆ ಬೆನ್ಬಿದ್ದು ಎಲ್ಲ ನಂದೇ ಆಗುತ್ತೆ ಅನ್ನೋ ಅಹಂ ಇದೆ ನೋಡಿ, ಅದು ಅವ್ರನ್ನ ಹೀಗೆ ಮಾಡಂಗ್ ಮಾಡುತ್ತೆ. ಅದಕ್ಕೆ ನಾವು ಹೇಳಿದ್ದೆಲ್ಲ ಸರಿ ಅನ್ಕೊಂಡು ಸೈನ್ ಮಾಡಿಕೊಟ್ಟ ಅಷ್ಟೇ. ಆದ್ರೆ ಅವನು ಅತಿ ಆಸೆ ಗತಿ ಕೇಡು ಅನ್ನೋ ಸಿಂಪಲ್ ಲಾಜಿಕ್ ನ ಮರ್ತು ಬಿಟ್ಟ ನೋಡು. ಆಸೆನೇ ದುಃಖಕ್ಕೆ ಮೂಲ ಅಂತ ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಇವ್ರುಗಳೆಲ್ಲ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಾಗಲ್ಲ. ನೀನೇ ಹೇಳ್ತಿರ್ತೀಯಲ್ವಾ ರಾಮಾಚಾರಿ, ಪಾಪದ ಕೂಡ ತುಂಬಿದಾಗ ಮನುಷ್ಯನ್ಗೆ ಬೇರೆ ಯಾವ ಯೋಚನೆ ಮಾಡೋ ಶಕ್ತಿನೂ ಇರೋದಿಲ್ಲ ಅಂತ. ಒಟ್ನಲ್ಲಿ ಅವನ ಅಂತ್ಯ ಹತ್ರ ಬರ್ತಾ ಇದೆ, ಅದಕ್ಕೆ ನಾವ್ ಹೇಳೋದನ್ನೆಲ್ಲ ಬ್ಲೈಂಡ್ ಆಗಿ ನಂಬ್ತಿದ್ದಾನೆ. ಅವ್ನು ನಂಬಿರೋದೇ ನಮ್ಗೆ ಒಳ್ಳೇದಲ್ವಾ ಮೇಡಮ್? ಹೌದು ರಾಮಾಚಾರಿ, ನಾವ್ ಸುಮ್ನೆ ಇರೋದ್ ಬೇಡ, ಆದಷ್ಟು ಬೇಗ ಅವನಿಗೆ ಮುಕ್ತಿ ಕಾಣಿಸ್ಬೇಕು. ಅವನ್ ಬೇರೆ ಆಟ ಆಡೋಕ್ಕೂ ಮುಂಚೆ ನಾವು ಹುಷಾರಾಗ್ಬೇಕು. ಮೇಡಮ್, ವಿವೇಕ್ ನಮ್ಮ ಹತ್ರ ಇರೋವರೆಗೂ ಅವ್ನು ಬೇರೆ ಇನ್ಯಾವ ಆಟನೂ ಆಡೋಕ್ಕಾಗಲ್ಲ. ನಾವು ಬೇರೆ ಯಾವ ಸಮಸ್ಯೆನೂ ಇರಲ್ಲ. ಆದರೂ ಈ ವಿವೇಕ್ ಎಲ್ಲಿ ಹೋಗಿರ್ಬಹುದು? ಅವ್ನು ಎಲ್ಲಿ ಹೋದ್ರು ಫೋನ್ ಮಾಡಿ ನನಗೆ ಇನ್ಫಾರ್ಮ್ ಮಾಡ್ತಾನೆ. ಈಗ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ವಿವೇಕ್ ಕಾಗಯ ಹೋಗ? ಮಿಸ್ಟರ್ ನವದೀಪ್, ಅವನೇನೋ ಹೇಳ್ಬೇಕು ಅಂತಿದ್ದ ಅಲ್ವಾ? ಸಾಲಿಡ್ ಪ್ರೂಫ್ ಜೊತೆ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಡೋಂಟ್ ಯು ಥಿಂಕ್
ಇಟ್ಸ್ ಲಿಟಲ್ ಫಿಶಿ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಕ್ಲು ಹಾಕದ್ರಂತೆ. ಆ ತರ ಇವಳುಗಳು ಸೈನ್ ಕೊಟ್ಟ ಮೇಲೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಈ ಬುದ್ಧಿ ಮುಂಚೆನೆ ಬರ್ಬೇಕಿತ್ತು ತಾನೆ. ಇದು ಫಿಶಿ ಅಲ್ಲ, ಅಲ್ಲಿ ಫಿಶ್ ಫ್ರೈ ಆಗೋಗಿದೆ. ಎಕ್ಸ್ಕ್ಯೂಸ್ ಮೀ, कौन? ವಿವೇಕ್ ಇಲ್ವಾ ಅಂಕಲ್? ನೈ ಓ ಬಾರ್ಗೆ ಅಲ್ಲ, ಅವನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ ಅಂಕಲ್, ಅವನು ನಿನ್ನೆ ಮನೆ ಕರೆಸ್ಕೊಂಡಿದ್ದ, ಅದ್ರ ಪೇಮೆಂಟ್ ಇನ್ನೂ ಕೊಟ್ಟಿಲ್ಲ. ಅಯ್ಯೋ ಶಿವನೇ, ಏನಮ್ಮ ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ಅಲ್ಲ, ಅವ್ರಿಗೆ ಹೆಣ್ಣು ಕೊಡ್ತಾ ಇರೋ ಅತ್ತೆ ಮುಂದೆ ಈ ರೀತಿ ಮಾತಾಡಿದ್ರೆ ಪಾಪ ಆ ಅಮ್ಮ ಏನ್ ಅನ್ಕೊಂಬೇಡ, ಎದೆಗಿದೆ ಹೊರ್ಕೊಂಡ್ಬಿಟ್ಟಾರು. ಮೊದಲೇ ಅವ್ರದ್ದು ಸುಸಂಸ್ಕೃತ ಫ್ಯಾಮಿಲಿ. ಹಲೋ, ನಾನೇನು ಆತರ ಅಲ್ಲ, ನಾನು ಕೂಡ ಸಂಸ್ಕಾರ ಇರೋ ಫ್ಯಾಮಿಲಿಯಿಂದಾನೇ ಬಂದಿರೋದು. तुम लोग चुप बैठो. ಅವನು ನಿನ್ನ ಯಾವ ವಿಷಯಕ್ಕೆ ಕಳ್ಸಿದ್ದ? ಯಾವ ಪೇಮೆಂಟ್ ಆಗ್ಬೇಕು? ಅಂಕಲ್, ನಾನೊಬ್ರು ಮಿಮಿಕ್ರಿ ಆರ್ಟಿಸ್ಟ್. ವಿವೇಕು ನಿನ್ನೆ ಸತ್ಯ ಬಾಯ್ ಬಿಡ್ಸೋಕೆ ಅವ್ರ ತರ ಮಾತಾಡಿಸ್ತ. ಬಟ್ ಪೇಮೆಂಟ್ ನ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಇನ್ನೂ ಕೂಡ ಹಾಕಿಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಮೀಟ್ ಮಾಡಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ಯಾರಿಗೆ ಫೋನ್ ಮಾಡ್ಸಿದ್ದ? ನೀನ್ ಏನ್ ಮಾತಾಡ್ತೆ? ಅಂಕಲ್, ಅದನ್ನ ಹೇಳೋದ್ಕಿಂತ ನೀವೇ ಒಂದ್ಸರಿ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಾ ರೆಕಾರ್ಡ್ಸು ನನ್ನ ಕಡೆ ಇದೆ, ನೀವೇ ಒಂದ್ಸರಿ ಕೇಳಿಸ್ಕೊಳ್ಳಿ. ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ಆ ಹರಾಜ್ ವಿಷಯದಲ್ಲಿ ಹೆಲ್ಪ್ ಮಾಡ್ದ್ಯಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡ್ದೆ. ಆ ಸಕ್ಸೇನಾ ಸಿಸ್ಟಮ್ನ ಅವನಿಗೆ ಗೊತ್ತಾಗ್ಲಿದ್ದಂಗೆ ಓಪನ್ ಮಾಡಿ ಅದರಲ್ಲಿರೋ ಸೀಕ್ರೆಟ್ನೆಲ್ಲ ಕಾಪಿ ಮಾಡ್ಕೊಂಡು ಅವನಿಗೆ ಒಂದೊಂದೇ ಸೋಲಿನ ರುಚಿ ತೋರಿಸ್ತಾ ಇದ್ರಲ್ಲ. ಆ ಟೆಂಡರ್ ಇಂದ ಅವನ್ ಕೋಟಿಂಗ್ನೇ ಕದ್ದು ಅದನ್ನ ಬೇರೆಯವ್ರಿಗೆ ಕೊಟ್ಟು ಜಸ್ಟ್ ₹1 ಆ ಟೆಂಡರ್ ಅವನ್ ಕೈ ತಪ್ಪು ಹಾಗೆ ಮಾಡಿದ್ರಂತೆ. ಅಂದ್ರೆ ಇದನ್ನೆಲ್ಲ ಮಾಡ್ಸಿರೋದು ನಿಮ್ ಮಗಳು ಚಾರುನೇನಾ? ಓ ಗಾಡ್, ಆಸ್ತಿ ಪೇಪರ್ ಎಲ್ಲ ಸೈನ್ ಮಾಡಿ ಕೊಟ್ಟಾಯ್ತು. ಇವರಿಬ್ರು ಪ್ಲಾನ್ ಮಾಡಿ ನಮ್ಮನ್ನ ಮೋಸ ಮಾಡಿದ್ರು. ಎಲ್ಲ ಹೋಯ್ತು.